ಈ ಭಾನುವಾರ ನೇರ ಪ್ರಸಾರವಾಗುವಂತಹ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷತೆಗಳಿರುತ್ತೆ. ಒಂದೊಳ್ಳೆ ಮಾತಿನೊಂದಿಗೆ ಕಾರ್ಯಕ್ರಮ ಆರಂಭ ಆದರೆ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳಿಗೆ ಮಂತ್ರಗಳಿಂದ ಯಾವ ರೀತಿ ಪರಿಹಾರ ಕಂಡುಕೋಬಹುದು ಅನ್ನೋ ತನಕ ಸಾಕಷ್ಟು ಮಾಹಿತಿಗಳು ಈ 1 ಗಂಟೆಯ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕರೆ ಮಾಡಬಹುದು. ಸಮಸ್ಯೆಗಳಿಗೆ ಪರಿಹಾರವನ್ನ ಈ ಕಾರ್ಯಕ್ರಮದ ಮುಖಾಂತರ ನೀವು ಪಡ್ಕೋಬಹುದು. ಇಡೀ ವಾರದ ದ್ವಾದಶ ರಾಶಿಗಳ ಫಲಾಫಲ ಏನಿದೆ ಅನ್ನೋದರ ಬಗ್ಗೆಯೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಇನ್ಯಾಕ್ ತಡ, ಕಾರ್ಯಕ್ರಮ ಆರಂಭ ಮಾಡೋಣ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಪ್ರತಿ ವಾರದ ಈ ಕಾರ್ಯಕ್ರಮ ಒಂದೊಳ್ಳೆ ಮಾತಿನೊಂದಿಗೆ ಆರಂಭ ಆಗುತ್ತೆ. ಆ ಮಾತು ಒಂದು ಒಳ್ಳೆ ಜೀವನಕ್ಕೆ ದಾರಿದೀಪ ಆಗುತ್ತೆ. ಇವತ್ತು ಯಾವ ಮಾತನ್ನ ತಿಳಿಸ್ಕೊಡ್ತಿದ್ದೀರಿ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿಧಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಒಂದೊಳ್ಳೆ ಮನಸ್ಸಿಗೆ ಮುದ ಕೊಡುವ, ಜೀವನಕ್ಕೆ ಚೈತನ್ಯಶಾಲಿಯಾಗುವ ಒಂದು ಒಳ್ಳೆಯ ಮಾತು ಗಮನಿಸಿ. ಉಪನಿಷತ್ತಿನ ಒಂದು ವಿಶಿಷ್ಟ ಬಾಣಿ ನೋಡಿ. ಯಾಜ್ಞವಲ್ಕ್ಯ ಮಹರ್ಷಿಗಳು ತಮ್ಮ ಪತ್ನಿ ಮೈತ್ರೇಯಿಗೆ ಹೇಳ್ತಕ್ಕಂಥ ಮಾತು, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ನಮಗೆ ಎಲ್ಲವೂ ಪ್ರಿಯವಾಗುವುದು ನಮ್ಮ ಸುಖಕ್ಕಾಗಿಯೇ, ಬೇರೆಯವರ ಸುಖಕ್ಕಾಗಿ ಅಲ್ಲ. ನಾವು ಅಂದ್ಕೋತೀವಿ ಎಷ್ಟೋ ಬಾರಿ. ನಾನು ಅಲ್ಲಿ ಅವರು ಪಟ್ಟಿ ಕೊಡ್ತಾರೆ ವಸ್ತುತಃ, ನವಾರೆ ನವಾರೆ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ ಅಂತ. ಈ ರೀತಿಯಲ್ಲಿ ಕೇವಲ ನಾನು ಯಾಕಾಗಿ ನಿನ್ನನ್ನು ಇಷ್ಟಪಡ್ತೀನಿ, ಯಾಕಾಗಿ ನಾವು ಒಂದು ಬರೀ ಯಾರೋ ಗಂಡ ಹೆಂಡತಿ ವಿಶ್ವಾಸ ಪ್ರೀತಿಯನ್ನು ಬಗ್ಗೆ ಹೇಳಲ್ಲ ಅವರು. ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಪುತ್ರ ಧನ ಕೊನೆಗೆ ದೇವರ ಆರಾಧನೆ ಕೂಡ ಆತ್ಮನಸ್ತು ಕಾಮಾಯ ದೇವಂ ಪ್ರಿಯಂ ಭವತಿ ಅಂತ ಭವಂತಿ ಅಂತ. ಅಂದರೆ ದೇವತೆಗಳ ಆರಾಧನೆಯಲ್ಲೂ ನಮ್ಮ ಅಪೇಕ್ಷೆ, ನಮ್ಮ ಬಯಕೆಗಳೇ ಇದ್ದಾವೆ. ದೇವಾ ಪ್ರಿಯ ಭವಂತಿ ಅಂತ ಹೇಳ್ತಾರೆ. ಹಣವು ಕೂಡ ನನ್ನ ಇಷ್ಟಕ್ಕಾಗಿ ಹಣ ಗಳಿಕೆ, ನನಗಾಗಿ ಹಣವನ್ನು ಪ್ರೀತಿಸ್ತಕ್ಕಂಥದ್ದು, ಅದಕ್ಕಾಗಿ ಕೆಲಸಗಳು ಹುಡುಕೊಳ್ತಕ್ಕಂಥದ್ದು ಎಲ್ಲವೂ ನಾವು ಬೇರೆಯವರಿಗಾಗಿ ಅಂತ ಹೇಳ್ತೀವಿ. ಅದು ಶುದ್ಧ ಸುಳ್ಳು ಅನ್ನೋದನ್ನು ಯಾಜ್ಞವಲ್ಕ್ಯ ಮಹರ್ಷಿಗಳು ತನ್ನ ಪತ್ನಿಗೆ ಹೇಳ್ತಾರೆ. ಹೀಗಾಗಿ ನಾವು ಸುಮ್ಮನೆ ಒಂದು ಬುರುಡೆ ಬಿಡ್ತೀವಿ. ಒಂದು ಗಂಡು ಹೆಣ್ಣು ನೋಡಿದಾಗ ನಿನಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಈ ಕೆಲಸ, ನಿನ್ನ ಪ್ರೀತಿಗಾಗಿ ಮಾಡ್ತಾಯಿದ್ದೀನಿ ಅಂತ, ಅದು ಶುದ್ಧ ಮೂರ್ಖತನ, ಸುಳ್ಳು ಅಂತ ಹೇಳ್ತಾರೆ ಅವರು. ಸತ್ಯವೂ ಆಗಿದೆ. ನಮಗಿಷ್ಟ ಆದರೆ ಮಾತ್ರವೇ ಅವ್ರಿಗೆ ಏನು ಬೇಕು ಅನ್ನೋದನ್ನು ಹುಡುಕಿ ಹೋಗಿ ತಂದು ಕೊಡ್ತಕ್ಕಂಥ ಪ್ರಯತ್ನ ಆಗುತ್ತೆ. ನಮಗಿಷ್ಟ ಆದರೆ ಮಾತ್ರವೇ ಮಕ್ಕಳ ಜೊತೆ ಪ್ರೀತಿಯಿಂದ ಇರ್ತೀವಿ, ವರ್ತಿಸ್ತೀವಿ. ನಮಗಿಷ್ಟ ಆದರೆ ಮಾತ್ರವೇ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗ್ತೀವಿ, ಇಷ್ಟೆಲ್ಲ ಪೂಜೆ ಮಾಡಿ 3 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಳ್ತೀವಿ. ಯಾಕೆ ಅಂದರೆ ನಮ್ಮ ಪ್ರೀತಿಗಾಗಿ, ನನಗೆ ಬೇಕಾಗಿದೆ, ನಾನು ದರ್ಶನ ಮಾಡಿ ನನಗೇನೋ ಒಂದು ಸಮಾಧಾನ ಮಾಡ್ಕೋಬೇಕಾಗಿದೆ ಆ ದೃಷ್ಟಿಯಲ್ಲಿ ಅಂತ. ಹೀಗಾಗಿ ಪ್ರತಿಯೊಂದು ಜಗತ್ತಿನ ವ್ಯವಹಾರ ನಡೀತಾ ಇರೋದು ನಮ್ಮ ಇಷ್ಟಕ್ಕಾಗಿ. ಅದು ಹೆಣ್ಣಾಗಲಿ ಗಂಡಾಗಲಿ, ಆಕೆ ಆದರೂ ಅಷ್ಟೇ. ಯಾಕಾಗಿ ಮಾಡ್ತಾ ಇದ್ದಾಳೆ, ಗಂಡನಿಗೋಸ್ಕರನೋ ಮಕ್ಕಳಿಗೋಸ್ಕರನೋ ಅಥವಾ ಇನ್ನೇನೋ ಅಂದರೆ ಆಕೆಗೋಸ್ಕರ, ಬೇರೆಯವ್ರಿಗೋಸ್ಕರ ಅಂತ ಮೇಲ್ನೋಟಕ್ಕೆ ಆಕೆ ಹೇಳಬಹುದು ಅಥವಾ ಬೇರೆಯವರು ಅಂದ್ಕೊಳ್ಬಹುದು. ವಸ್ತುತಃ ಆಕೆಯ ಇಷ್ಟಕ್ಕಾಗಿ ಆಕೆ ಮಾಡ್ತಾ ಇರ್ತಾಳೆ. ಆತನ ಇಷ್ಟಕ್ಕಾಗಿ ಆತ ಆಕೆಗೋ ಮಕ್ಕಳಿಗೋ ಏನೋ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾನೆ. ಇದು ಸತ್ಯ. ಹೀಗಾಗಿ ಆಕೆ ಮೈತ್ರಿ ಹೇಳ್ತಾಳೆ, ನಾನು ನಿಮ್ಮ ಜೊತೆಗೆ ಬಂದುಬಿಡ್ತೀನಿ, ನೀವು ಎಲ್ಲಿ ಹೋಗ್ತಾ ಇದ್ದೀರೋ ಅಲ್ಲಿ ಏನೋ ಮಹತ್ತರವಾದಿದೆ ಆ ಕಾರಣಕ್ಕಾಗಿ ಅಂತ ಮೈತ್ರಿ ಹೇಳುವಾಗ ಅದು ಸುಳ್ಳು. ನನಗಾಗಿ ಹೋಗ್ತಾ ಇದ್ದೆ ನಾನು, ನಿನಗಾಗಿ ಬಾ, ನನಗೋಸ್ಕರ ಬರಬೇಡ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ತುಂಬ ಒಳ್ಳೆಯ ಮಾತು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾನು ಅಂತಕ್ಕಂಥದ್ದು ಎಷ್ಟು ವ್ಯಾಪಕವಾಗಿದೆಯಲ್ಲ ಅಂತ ಅನಿಸುತ್ತೆ. ಅದು ನಾನು ಅನ್ನೋದು ಸ್ವಾರ್ಥಕ್ಕಾಗಿ ಅಲ್ಲದೆ ಸಂತೋಷಕ್ಕಾಗಿ ಆದರೆ ತುಂಬ ಒಳ್ಳೆಯದು ಅನ್ನೋ ದೃಷ್ಟಿಯನ್ನು ಇದು ಸೂಚಿಸ್ತಾ ಇದೆ. ಇದು ಈ ವಾರದ ಮಾತು. ಒಂದೊಳ್ಳೆ ಮಾತಿನೊಂದಿಗೆ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ ಆರಂಭ ಆಗಿದೆ. ಈಗ ಇಡೀ ವಾರದ ವಿಶೇಷ ತಿಳ್ಕೊಳ್ಳೋ ಸಮಯ. ಇವತ್ತು ಭಾನುವಾರ, ಮುಂದಿನ ಭಾನುವಾರದ ತನಕ ಏನೆಲ್ಲ ವಿಶೇಷತೆಗಳಿದೆ, ನೀವು ಆಚರಣೆ ಮಾಡುವಂತಹ ದಿನಗಳಾದರೆ ಅದನ್ನು ಖಂಡಿತ ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಮರಿಬಾರ್ದು ಅಂತ. ಸೊ ಇಡೀ ವಾರದ ವಿಶೇಷ ಏನಿದೆ ಅದನ್ನು ಈಗ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಈ ವಾರದಲ್ಲಿ ಪ್ರಧಾನವಾಗಿ ಗ್ರಹ ಬದಲಾವಣೆಯನ್ನು ಕಾಣ್ತೀವಿ. ಅದನ್ನು ನೋಡೋಣ. ನಮ್ಮ ರಾಜ್ಯದಲ್ಲಿ
ಏನು ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾ ಇದೆ. ಗ್ರಹಗಳಲ್ಲಿ ಗುರು ಕರ್ಕಟಕ ರಾಶಿಯನ್ನು ಪ್ರವೇಶ ಮಾಡಿ ಗ್ರಹ ಸಂಚಾರದಿಂದ ಅಲ್ಲೊಂದು ಬದಲಾವಣೆ ಆಗ್ತಾ ಇದೆ. ಅದು ಮೇಜರ್ ಆಗಿದೆ, ಇದು ಮೇಜರ್ ಆಗಿದೆ. ಇನ್ನು ಗುರುವಾರ ದಿವಸ ಸಂಕಷ್ಟಹರ ಚೌತಿ ಕಾಣ್ತೀವಿ, ತುಂಬ ವಿಶೇಷವಾದದ್ದು. ಪ್ರಧಾನವಾಗಿ ನಾವು ಈ ವಾರದಲ್ಲಿ ಗುರುತಿಸ್ತಕ್ಕಂಥದ್ದು ಎರಡನ್ನು. ಒಂದು, ಗುರುವಿನ ಸಂಕ್ರಮಣವನ್ನು. ಗುರು ತುಂಬ ಪ್ರಧಾನವಾದ ಗ್ರಹ, ಸರ್ವಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠವೂ ಶುಭಗ್ರಹವೂ ಆಗಿರತಕ್ಕಂತಹ ಗುರು ಕರ್ಕಟಕ ರಾಶಿಯನ್ನು ಪ್ರವೇಶಿಸಿದರೆ ಹಲವು ರಾಶಿಗಳಿಗೆ ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತೆ. ಹೀಗಾಗಿ ಗುರುಬಲ ಅಂತಕ್ಕಂಥದ್ದು ಬಂದರೆ ಬದುಕಿನಲ್ಲಿ ಒಂದು ಶುಭ ಫಲವನ್ನು ಕಾಣಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಎಲ್ಲರಲ್ಲೂ ಇರುತ್ತದೆ. ಅಂಥ ಒಂದು ಗುರುವಿನ ಸಂಚಾರವನ್ನು ನಾವು ನಾಳೆ ದಿವಸವೇ ಕಾಣ್ತೀವಿ. ಇನ್ನು ಉಳಿದ ಹಾಗೆ ಸಂಕಷ್ಟಹರ ಚೌತಿ ಇರತಕ್ಕಂಥದ್ದು, ಅದು ಈ ವಾರದಲ್ಲಿ ನಾವು ಕಾಣುವ ಪ್ರಮುಖವಾದ ಮುಖ್ಯ ಅಂಶಗಳು. ಈ ವಾರದಲ್ಲಿ ಅದೇ ಗುರುವಿನ ಬದಲಾವಣೆಯಿಂದ ರಾಶಿಗಳಿಗೇನು ಫಲ ಅನ್ನೋದನ್ನು ಈಗ ಗಮನಿಸ್ತಾ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.